ಪಾರ್ಟ್ನರ್ ಒಂದು ತುಂಬಾ ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ನನ್ನ ಮನಸ್ಸಿಗೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಹೃದಯದ ಒಂದು ಪಾರ್ಟ್ ಅದರಲ್ಲಿ 2 ಪೀಸಸ್ ಮಾಡಿ ಇಲ್ಲಿ ಹಾಕಿದೆ. ಒಂದು ರೀತಿಯಿಂದ ಒಂದು ಸ್ಮಾಲ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ ಹೇಳ್ಬೋದು. ಆರಾಮಾಗಿದ್ದೀರಲ್ವಾ? ಯಾ ಫೈನ್ ಫೈನ್ ಫೈನ್. ಅಲ್ಲ, ತುಂಬ ದೊಡ್ಡ ಹೃದಯ ಇದೆ ನಂದು. ದೇವ್ರೊಂದು ಸ್ವಲ್ಪ ಎಕ್ಸ್ಟ್ರಾ ಲಾರ್ಜ್ ಹಾರ್ಟ್ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಒಂದು ಸ್ಮಾಲ್ ಗೋಲ್ಡನ್ ಪೀಸಸ್ ಅಲ್ಲಿ ಇಟ್ಟಿದ್ದೀವಿ. ಅಷ್ಟು ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ಇದು. ಸಿನಿಮಾ ಕಥೆ ಕೇಳಿದ್ದು ಆ ದಿನ, ಕಥೆ ಕೇಳಾದ್ಮೇಲೆ ಪ್ರೊಡ್ಯೂಸರ್ ಜೊತೆಗೆ ಆಗಿರ್ತಕ್ಕಂಥ ಮಾತುಕತೆ, ನಕುಲ್ ಅವ್ರ ಜೊತೆಗೆ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥ ಮಾತುಕತೆ, ಮುಹೂರ್ತದ ದಿನ ಇವ್ರನ್ನ ಮೀಟ್ ಆಗಿದ್ದು, ಪ್ರತಿಯೊಂದು ಎಲ್ಲ ಕೂಡ ಅಷ್ಟು ಅಂದರೆ ಗಾಢವ ಮೆಮೊರಿನಲ್ಲಿ ಯಾಕೆ ಉಳ್ಕೊಂಡಿದೆ ಏನಂತ ನನಗೆ ಅಂದರೆ ಒಂದು ಪ್ರಶ್ನೆ ಹಾಕ್ತಾ ಹೋದರೆ, ಯೂಶ್ವಲಿ ಎಷ್ಟೊಂದು ಸಿನಿಮಾ ಮಾಡಿರ್ತೀವಿ, ನೆನಪಿರಲ್ಲ ಅದು ಯಾವತ್ತು ಮುಹೂರ್ತ ಆಯ್ತೇಳಿ ಎಲ್ಲಿ ಮಾಡಿದ್ವಿ ಎಳಿಯೋದು ಅಂತ. ಕೆಲವೊಂದು ಸಿನಿಮಾಗಳದ್ದು ಅಂದರೆ ಇನಿಷಿಯಲ್ ಸ್ಟೇಜಸ್ ಇರುತ್ತಲ್ಲ, ಇನ್ನೂ ಗಾಢವ ನೆನಪಲ್ಲಿ ಉಳ್ಕೊಂಡಿರುತ್ತೆ. ಐ ಥಿಂಕ್ ಅದು ಅಲ್ಲಿಂದಾನೇ ಒಂದು ಸೈನ್ಸ್ ಕೊಡ್ತಾ ಹೋಗಿರುತ್ತೆ, ಈ ಸಿನಿಮಾ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅಂತ. ಈಗಲೂ ಕೂತ್ಕೊಂಡು ನಾವು ನೆನೆಸ್ಕೊತಾ ಇದ್ರೆ ಎಲ್ಲ ಮೂಮೆಂಟ್ಸು ಅಷ್ಟು ಬ್ಯೂಟಿಫುಲ್ ಆಗಿ ಸ್ಟಾರ್ಟ್ ಆಗಿದೆ. ನಾವು ಎಲ್ಲ ಎಷ್ಟು ಚೆನ್ನಾಗಿ ನಗ್ನಗ್ತಾ ಇವತ್ತು ಕೂತ್ಕೊಂಡು ನಮ್ಮಲ್ಲಿ ಒಂದು ಒಗ್ಗಟ್ಟು ಕಾಣಿಸ್ತಾ ಇದೆ. ಎಲ್ಲರೂ ಒಂದು ಪಾರ್ಟ್ನರ್ಸ್ ಥರ ಅಷ್ಟು ಚೆನ್ನಾಗಿದ್ದೀವಿ ಅಂತಂದರೆ ನಿಮ್ಗೆ ಇವತ್ತು ಕಾಣಿಸ್ತಾ ಇದೆ, ನಮಗೆ ಡೇ ಒನ್ನಿಂದ ಇದೆ ಅದು. ಸೊ ಇಟ್ಸ್ ನಾಟ್ ನ್ಯೂ ಟು ಅಸ್. ಎಲ್ಲ ಸಿನಿಮಾ ವೇದಿಕೆಗಳು ಹೀಗಾಗಬೇಕು ಅಂತ ಅನ್ನಿಸ್ತಾ ಇದ್ದಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ನನಗೆ ಅದು ಫೀಲ್ ಬಂದಿದ್ದು, ಯಾಕೆ ಎಲ್ಲ ಟೀಮಲ್ಲೂ ಇದೇ ಥರದ್ದು ಒಂದು ನಗು, ಇದೇ ಥರದ್ದು ಒಂದು ಯೂನಿಟಿ ಕಾಣಿಸ್ಬೇಕಲ್ಲ ಅಂತ ನನಗೆ. ಅಂದರೆ ಅಷ್ಟೇ ಚೆನ್ನಾಗಿ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಸಿನಿಮಾ ಟೀಮ್ ನನಗೆ ಅದು ಅನಿಸಿಕೆ ಅಲ್ಲಿ ಬರ್ತಾ ಇತ್ತು. ಅದಕ್ಕೆ ಬಹುಶಃ ನನ್ನ ಹಾರ್ಟಲ್ಲಿ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ಡೇ ಒನ್ನಿಂದಾನೆ. ಯಾವಾಗ ಪ್ರೀತಿಯಲ್ಲಿ ಬಿದ್ವಿ ಅಂತ ಗೊತ್ತಿರಲ್ಲ, ಅದೇ ರೀತಿ ಈ ಪಾರ್ಟ್ನರ್ ಸಿನಿಮಾ ಯಾವಾಗ ನಮ್ಮ ಒಲವು ಸ್ಟಾರ್ಟ್ ಆಯಿತು, ಯಾವಾಗ ಅದು ಒಂದು ಅಭಿಮಾನ ಈ ಪ್ರೀತಿ ಈ ಟೀಮ್ ಮೇಲೆ ಸ್ಟಾರ್ಟ್ ಆಯಿತು ಅನ್ನೋದು ಲೆಕ್ಕ ಆಗ್ತಾ ಹೋದರೆ ಇಟ್ಸ್ ಫ್ರಮ್ ಡೇ ಒನ್. ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ಮೇಲೆ, ತುಂಬ ಪ್ರೀತಿ ಇದೆ, ತುಂಬ ಅಭಿಮಾನ ಇದೆ. ನಾನು ನನ್ನ ಕರಿಯರ್ ಗ್ರಾಫ್ನಲ್ಲಿ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದರೆ ಏನು ಮಾಡೋಕ್ಕೆ ಹೊರಟಿದ್ದೀನಿ, ಆ ಸಿನಿಮಾದಲ್ಲಿ ಏನು ಮಾಡಿದ್ದೀನಿ ಅಂತ ನನ್ನ ಒಂದ್ಸಲ ಮೆಲುಕು ಹಾಕಿದರೆ ಟಿಲ್ ಪಾರ್ಟ್ನರ್ವರೆಗೂ ಯಾವಾಗಲೂ ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ. ಸೇಮ್ ನಾನು ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಲೆಜೆಂಡ್ಸ್ ಎಲ್ಲ, ಶಂಕರ್ ನಾಗ್ ಅವ್ರದ್ದೆಲ್ಲ ನಾನು ಒಂದು ಚಿಕ್ಕವನಿದ್ದಾಗ ಏನು ಮಾಡ್ತಾರೆ ಸಿನಿಮಾದಲ್ಲಿ ಅವ್ರ ಕಡೆಯಿಂದ, ಅಂದರೆ ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೆ ಸಿನಿಮಾ ಮಾಡಬೇಕಾದ್ರೆ ಅಂತ ಒಂದು ಚಿಕ್ಕದೊಂದು ರಿಸರ್ಚ್ ಕಲಾವಿದನ ಆಗೋಕ್ಕೂ ಮುಂಚೆಯಿಂದನೂ ಅದನ್ನು ಮಾಡಿದ್ದೀನಿ. ಸಿನಿಮಾ ಆದಮೇಲೆ ಇನ್ನೂ ಜಾಸ್ತಿ ಗಾಢವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಬಹುಶಃ ಆ ಥರದ್ದೊಂದು ಮನಸ್ಥಿತಿ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದ್ರೆ ನನಗೆ ತುಂಬ ಹೆಮ್ಮೆ ಅನ್ಸುತ್ತೆ. ಏನಂತಂದರೆ ಹ್ಯೂಮನ್ ವ್ಯಾಲ್ಯೂಸ್, ಹ್ಯೂಮನ್ ಎಮೋಷನ್ಸ್, ಅದು ಎಲ್ಲವನ್ನು ತುಂಬ ನೀಟಾಗಿ ಹೇಳ್ಕೊಡ್ಬೇಕಂತ ಸಿನಿಮಾ ನೋಡ್ಕೊಂಡು ಆಚೆ ಬಂದ ಮೇಲೆ ನಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಸಿನಿಮಾನಲ್ಲಿ ನಾವು ಆ್ಯಕ್ಟ್ ಮಾಡೋಂಥ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಮಾಡಬೇಕು. ಯಾವುದೋ ಒಂದು ಮಗನಿಗೋ ಅಥವಾ ಒಂದು ಲವರಿಗೋ, ತಂದೆಗೋ, ತಾಯಿಗೋ, ಯಾವುದೇ ಒಂದು ಸಂಬಂಧಗಳಿರ್ಬೋದು, ಒಂದು ಇಂಚೂರು ಲೈಟಾಗಿ ಹಾರ್ಟಿಗೆ ಆದರೂ ಟಚ್ ಆಗಬೇಕು, ಒಂಚೂರು ಇನ್ಸ್ಪೈರ್ ಮಾಡಬೇಕು ಹೊರತು ಎಲ್ಲೂ ಕೂಡ ಡಿಮೋಟಿವೇಟ್ ಮಾಡಬಾರ್ದು ಅಥವಾ ರಾಂಗ್ ಟ್ರ್ಯಾಕ್ ಹಿಡಿಯುವಂಥ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು. ಇದು ನನ್ನ ಉದ್ದೇಶ. ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ, ಎಷ್ಟು ದುಡ್ದಿದ್ದೀನಿ, ಎಷ್ಟು ದುಡ್ದಿಲ್ವೋ, ಏನೇನು ಕಳ್ಕೊಂಡಿದ್ದೀನಿ, ಏನೇನು ಪಡ್ಕೊಂಡಿದ್ದೀನಿ ಎಲ್ಲ ಅನ್ನೋದಕ್ಕಿಂತ ನನ್ನ ಸಿನಿಮಾಗಳಲ್ಲಿ ಎಮೋಷನ್ಸ್ ಕೊಟ್ಟಿದ್ದೀನಿ. ಎಮೋಷನ್ಸ್ ಅನ್ನೋ ಒಂದು ಟ್ರೆಷರನ್ನು ಆಡಿಯನ್ಸ್ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಇಟ್ಕೊಂಡು ಹೋಗುವಂಥ ಎಮೋಷನ್ಸ್ ಕೊಟ್ಟಿದ್ದೀನಿ, ಅದ್ರ ಸೀಲ್ ಹೊಡೆದಿದ್ದೀನಿ. ಅದೇ ಥರ ಎಮೋಷನ್ ಪಾರ್ಟ್ನರ್ ಸಿನಿಮಾದಲ್ಲಿ ಅದ್ಭುತವಾಗಿ ನಾಟ್ ಓನ್ಲಿ ಮೀ, ಅದು ಬೃಂದವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಮನಸ್ಸಿಗೆ ಅಷ್ಟು ನಾಟು ಅಂತಂದರೆ ಒಂದು ಅಚ್ಚು ಹೊಡೆಯೋ ಥರ ಅಷ್ಟು ಬ್ಯೂಟಿಫುಲ್ ಎಮೋಷನ್ಸ್ನ ಡೆಫಿನೆಟ್ಲಿ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಕ್ಯಾರಿ ಮಾಡ್ತಾರೆ. ಆ ಥರದ್ದು ಒಂದು ಟ್ರೆಷರ್ ಈ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ನಂಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಈಗ ಮೊದಲನೇ ಹೆಜ್ಜೆ ಆಡಿಯನ್ಸಿಗೆ ನಾವು ನಮ್ಮ ಸಿನಿಮಾದ ವಿಷಯಗಳನ್ನ ಹೇಳೋಕೆ ಹೊರಟಿರೋದ್ರಲ್ಲಿ ಈಗ ಈ ಅಮೋರ ಸಾಂಗ್ ಫಸ್ಟ್ ಕೊಡುಗೆ ಆಡಿಯನ್ಸಿಗೆ ನಮ್ಮ ಕಡೆಯಿಂದ ಕೊಡ್ತಾ ಇರೋದು. ಥ್ಯಾಂಕ್ ಯು ನಕುಲ್ ಸರ್. ಫಸ್ಟ್ ಡೇ ಆಫೀಸಲ್ಲಿ ನಾವು ಕೂತ್ಕೊಂಡು ಮಾತಾಡಿದ್ವಿ, ನಮ್ಮ ಕಾಂಬೋ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ, ಇದು ಹಿಟ್ ಆಗಬೇಕಂತ ಒಬ್ರಿಗೊಬ್ರು ನಾವು ಚಾಲೆಂಜ್ ಮಾಡೋದು ಹ್ಯಾಂಡ್ ಶೇಕ್ ಮಾಡ್ಕೊಂಡ್ವಿ. ವಿ ಹ್ಯಾವ್ ಟು ಡೂ ಸಮ್ ಮ್ಯಾಜಿಕ್,
ಬ್ಲಾಕ್ ಬಸ್ಟರ್ ಸಾಂಗ್ ಅಂತ. ಆ ಎಲ್ಲ ಪಾಸಿಬಿಲಿಟೀಸ್, ಆ ಎಲ್ಲ ಕಳೆ ಇವತ್ತು ಕಾಣ್ತಾ ಇದೆ. ಅಂದರೆ ನಾವು ಮೊಬೈಲಲ್ಲಿ ನೋಡ್ತಾ ಇದ್ವಿ, ಆಡಿಯೋ ರಿಲೀಸ್ಗೂ ಮುಂಚೆ ಏನೇನು ಮಾಡಬೇಕು ಎಲ್ಲ ಇವ್ರ ಮನೇಲೇ ಕೂತ್ಕೊಂಡು ನಾವು ಕೆಲಸ ಮಾಡೋದು. ಆ್ಯಕ್ಚುಲಿ ಇವ್ರಿಗೆ ಹೆಚ್ ಎಮ್ ಅಂತ ಇಟ್ಟಿವಿ, ಹೆಡ್ ಮಿಸ್ಟ್ರೆಸ್. ನಮಗೆಲ್ಲರೂ ಮಕ್ಕಳ ಥರ ಕೂಡ್ಸ್ಕೊಂಡಿರ್ತಾರೆ ಇವ್ರ ಮನೆಯಲ್ಲೇ. ಸೊ ಅಲ್ಲೇ ಎಲ್ಲ ಕೆಲಸಗಳು, ಕ್ರಿಯೇಟಿವ್ ಕೆಲಸಗಳು ಎಲ್ಲ ಅಲ್ಲೇ ಮಾಡೋದು. ಸೊ ಮಾಡಬೇಕಾದ್ರೆ ನಮಗೊಂದು ಒಂದು ಖುಷಿ ಅನ್ನೋದಿತ್ತು. ಬಟ್ ಈಗ ನೆಕ್ಸ್ಟ್ ಬಿಗ್ ಸ್ಕ್ರೀನಿಗೆ ಬಂದಿದೆ, ಈಗ ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್ ಬಂದಿದೆ. ಇಲ್ಲಿ ಕೂತ್ಕೊಂಡು ನನ್ನ ಬೃಂದವ್ರಿಗೆ ಹೇಳ್ತಿದ್ದೆ, ಬಿಗ್ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಇನ್ನೊಂಚೂರು ದೊಡ್ಡ ಡ್ರೀಮ್ ಬರ್ತಾ ಇರೋದು ಏನಂತ, ಥಿಯೇಟ್ರಲ್ಲಿ ನೋಡಬೇಕು. ಫಾರ್ ಶ್ಯೂರ್ ನನಗೆ ಗ್ಯಾರಂಟಿ ಇದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಬಿಗ್. ಡೇ ಒನ್ನೇ ಇನ್ನೊಂದು ಹಾಕ್ಬಿಟ್ವಿ ನಾವು ಪೋಸ್ಟರ್ನಲ್ಲೇ, ಬ್ಲಾಕ್ ಬಸ್ಟರ್ ಸಾಂಗ್ ರಿಲೀಸಿಂಗ್ ಆನ್ ದಿಸ್ ಡೇಟ್ ಅಂತ. ಸೊ ನಮ್ಮ ಕಾನ್ಫಿಡೆನ್ಸ್ ಅದು ಇವತ್ತು, ಅಂದರೆ ಅವತ್ತೇ ಗೊತ್ತಿತ್ತು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಇವತ್ತು ಇನ್ನೂ ಹೆಚ್ಚಾಗಿ ನಂಬಿಕೆ ಬಂದಿದೆ. ಆ್ಯಂಡ್ ಎಲ್ಲರೂ ಬರೆದಿಟ್ಕೊಳ್ಳಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಅ ಬ್ಲಾಕ್ ಬಸ್ಟರ್ ಸಾಂಗ್. Yes, ma'am. Oh, hi, Sharu. Hi. Amora. Yes, tell me, Sharu. Yeah. Controversial question ಕೇಳಬೇಕು ಅನ್ಕೊಂಡೆ, ಇವನು ಅಲ್ಲೇ ತಣ್ಣಗೆ ಮಾಡ್ಬಿಟ್ಟ ಅಂತ ಅನ್ಕೊಂಡ್ರ? ಇಲ್ಲ, ಹೇಳಿ. Thank you. Oh, thank you. That's so sweet of you. No, so many things are coming in mind. Yeah. That's why I just wanted to check, is Ajay in love anta enaru? ನನ್ನ ಹಾರ್ಟಲ್ಲಿದೆ ಅಂತ ಹೇಳಿದ್ನಲ್ಲ. ಅದಕ್ಕೆ Why should I give my heart until and unless I'm not in love? That's a secret of, what's the secret of your new look, the young look? ಅಲ್ಲ, ಮೊದಲನೇ ವಿಚಾರ ನಾನು ಹೇಳ್ಬಿಡ್ತೀನಿ. ಹೀರೋಯಿನ್ ನೇಮ್ ಬೃಂದಾ ಆಚಾರ್ಯ ಆ್ಯಂಡ್ ಕೃಷ್ಣ ಅಜಯ್ ರಾವ್. ಈ ಹಿಂದೆ ಎಂದೆಂದಿಗೂ ಸಿನಿಮಾದಲ್ಲಿ ಫಸ್ಟು ನಂದು ಮತ್ತು ರಾಧಿಕಾ ಪಂಡಿತ್ ಅವ್ರದ್ದು ಹೆಸರು ಆ್ಯಡ್ ಆಗಿತ್ತು ಎಂದೆಂದಿಗೂನಲ್ಲಿ. ಆ್ಯಂಡ್ ಸೆಕೆಂಡ್ ಟೈಮ್ ರಿಪೀಟ್ ಆಗಿದ್ದು ಲವ್ ಯು ರಚು ಸಿನಿಮಾದಲ್ಲಿ ಕೃಷ್ಣ ಅಜಯ್ ರಾವ್ ಆ್ಯಂಡ್ ರಚಿತಾ ರಾಮ್ ಅಂತ. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ನಾನೇ ಹೇಳಿದ್ದು ಬೃಂದಾ ಅವ್ರ ಹೆಸರನ್ನು ಹಾಕಿ ಆ್ಯಂಡ್ ಬೃಂದಾ ಅವ್ರ ಹೆಸರು ಫಸ್ಟಿಗೆ ಬರಲಿ ಅಂತ. ಈ ಸಾಮಾನ್ಯತೆ ಬಗ್ಗೆ ಮಾತಾಡ್ತೀವಿ, ವೈ ನಾಟ್? ಈಗ ಪಾರ್ಟ್ನರ್ ಅಂತ ಹೆಸರಿಟ್ಟಾಗ ಬರೀ ಕೃಷ್ಣ ಅಜಯ್ ರಾವ್ ಇನ್ ಪಾರ್ಟ್ನರ್, ಯಾರ ಜೊತೆಗೆ? ಸೊ ಪಾರ್ಟ್ನರ್ ಅನ್ನೋ ಸಿನಿಮಾ ಆಗಿರೋದು ನಾಟ್ ಓನ್ಲಿ ಬೈ ಹೀರೋ ಆ್ಯಂಡ್ ಹೀರೋಯಿನ್ ಟುಗೆದರ್ ದೇ ಪ್ಲೇ ಪಾರ್ಟ್ನರ್ಸ್. ಸೊ ಹಾಗಾಗಿ ನನಗೆ ಎಷ್ಟು ಆದ್ಯತೆ ಇದೆಯೋ ಹೀರೋಯಿನಿಗೂ ಅಷ್ಟೇ ಇರಬೇಕು. ಆಮೇಲೆ ಐ ಥಿಂಕ್ ಇದೊಂದು ಟ್ರೆಂಡ್ ಕ್ರಿಯೇಟ್ ಆಗಲಿ, ಹೀರೋಯಿನ್ ಫಸ್ಟ್ ಅವ್ರ ಹೆಸರು ಹಾಕೋದು, ವೈ ನಾಟ್? ಲೈಕ್ ದ ಪ್ಲೇಸ್ಮೆಂಟ್ ಬರೀ ಬೇಕು ಅಂತಾನೆ ಮಾಡಿದ್ದು, ಅವ್ರ ಹೆಸರು ಫಸ್ಟಿಗೆ ಹಾಕ್ಲಿ ಅಂತ. ಅದೊಂದು ಟ್ರೆಂಡ್ ಕ್ರಿಯೇಟ್ ಆಗಲಿ. ಅವ್ರ ಕ್ಯಾರೆಕ್ಟರ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತಾ? 100%. ಅಲ್ಲ, ದಟ್ ಈಸ್ ವೈ ಇಟ್ಸ್ ಪಾರ್ಟ್ನರ್ ಅಂದರೆ ಸಮಾನತೆ ಇದ್ರೆ ಮಾತ್ರ ಅದು ಪಾರ್ಟ್ನರ್. ಇಲ್ಲಿ 30%, 70%, 20%, 80%, 60-40 ಅದಿಲ್ಲ, 50-50. ಅಂಡ್ ಒನ್ ಆಫ್ ದ, ಅಂದರೆ ಅಜಯ್ ರಾವ್ ಪ್ರೀವಿಯಸ್ ಸಿನಿಮಾಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಿಲ್ಲ ಪ್ರಮೋಷನ್ಸ್ಗೆಲ್ಲ, ಬಟ್ ಪಾರ್ಟ್ನರ್ ಅಂತ ಬಂದ ತಕ್ಷಣ ಯು ಹ್ಯಾಡ್ ಅ ಸ್ಪೆಷಲ್ ರೀಸನ್ ಟು ಬಿ ಹಿಯರ್. ಓನ್ಲಿ ಯು ಚೂಸ್ ಸಿನಿಮಾ, ಅಂದರೆ ನೀವು ಸಿನಿಮಾನ ಯಾವ ಸಿನಿಮಾ ಬರಬೇಕು ಅಂತ ಚೂಸ್ ಮಾಡ್ತೀರಾ ನೀವು? ಇನ್ಮೇಲೆ ಚೂಸ್ ಮಾಡ್ತೀನಿ. ರೀಸನ್? ನಾನು ಒಬ್ಬ ಸೇಲ್ಸ್ ಮ್ಯಾನ್, ಒಬ್ಬ ವೇದಿಕೆ ಮೇಲೆ ನಿಂತ್ಕೊಂಡು ಅಥವಾ ಪ್ರೆಸ್ ಮೀಟಲ್ಲಿ ಒಂದು ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಈಸ್ ಆ್ಯಸ್ ಗುಡ್ ಆ್ಯಸ್ ಎ ಸೇಲ್ಸ್ ಮ್ಯಾನ್. ನನಗೆ ಆ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದಮೇಲೆ ನಾನು ಅದನ್ನ ಹೆಂಗೆ ಪ್ರಮೋಟ್ ಮಾಡಲಿ? ಬಟ್ ನೀವೇ ಅಲ್ವಾ ಸಿನಿಮಾಗಿರೋದು, ಎಲ್ಲ ಸಿನಿಮಾನು ನೀವೇ ಇರ್ತೀರಾ, ನೀವೇ ಸೇಲ್ಸ್ ಮ್ಯಾನ್ ಅಂದರೆ ಎಲ್ಲ ಪ್ರಾಡಕ್ಟ್ನು ನೀವು ಪ್ರಮೋಟ್ ಮಾಡ್ತೀರಾ. ಸರಿ ಮೇಡಮ್, ಮ್ಯಾನುಫ್ಯಾಕ್ಚರರ್ ಫಸ್ಟ್ ಇದು ಗೋಲ್ಡ್ ಅಂತ ಕೊಡ್ತಾರೆ, ನಾನು ಗೋಲ್ಡ್ ಹೌದಾ ಒಂದ್ಸಲ ಹಾಕೊಂಡು ನೋಡ್ತೀನಿ ಅಂತ ಅಂದಮೇಲೆ ಅದು ಗೋಲ್ಡ್ ಆಗ್ಬಿಟ್ರೆ ನಾನು ಹೆಂಗೆ ಮಾರ್ಕೆಟಿಂಗ್ ಮಾಡಿ? ನೀವು ತಗೊಂಡ್ರೆ ಗೋಲ್ಡ್ ಅಂತ ನೀವು ಥಿಂಕ್ ಮಾಡಿ ತಗೊಂಡು. ಹೌದು, ನನಗೂ ಹಂಗೆ ಹೇಳಿರ್ತಾರೆ ಇದು ಗೋಲ್ಡ್. ನಾವು ಈಗ ನಾನು ಅವ್ರಿಗೆ ಗೊತ್ತಿರ್ತೀನಿ ಬೆಸ್ಟ್ ಸೇಲ್ಸ್ ಮ್ಯಾನ್, ಈ ಗೋಲ್ಡ್ ಇವನ್ ಹಾಕೊಂಡು, ಈ ಪೆಂಡೆಂಟ್ ಇವನ್ ಹಾಕೊಂಡ್ರೆ ಸೇಲ್ ಆಗುತ್ತೆ. ಬೇರೆ ಬೇರೆ ಆರ್ನಮೆಂಟ್ ಹಾಕೊಳ್ಳೋಕೆ ಬೇರೆ ಬೇರೆ ಅಂದರೆ ಅದಕ್ಕೆ ಆದಂಥ ಹೀರೋಗಳಿದ್ದಾರೆ ಸೂಟ್ ಆಗುತ್ತೆ. ಅಂದರೆ ಎಲ್ರಿಗೂ ಒಂದೊಂದು ಆರ್ನಮೆಂಟ್ ಸೂಟ್ ಆಗುತ್ತೆ. ಕೆಲವೊಬ್ರಿಗೆ ಸುತ್ತಿಗೆ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಮತ್ತೆ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಹಾರ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಕಿರೀಟ ಸೂಟ್ ಆಗ್ಬೋದು, ಒಬ್ಬೊಬ್ಬರಿಗೆ ಇಟ್ಸ್ ಎವ್ರಿಥಿಂಗ್ ಇಸ್ ಫೇರ್. ಸಿನಿಮಾದಿಗೆ ಎಲ್ಲ ಕ್ಯಾಟಗರೀಸು ಬೇಕು, ಎಲ್ಲ ಥರದ ಸೇಲ್ಸ್ ಮ್ಯಾನ್ ನಮ್ಮಲ್ಲಿದ್ದಾರೆ. ಈ ಪ್ರೀತಿ ಅಂತ ಬಂದಾಗ ನಾನು ಒಂದು ಬೆಸ್ಟ್ ಸೇಲ್ಸ್ ಮ್ಯಾನ್.
ಸ್ಟಾರ್ಟಿಂಗಲ್ಲಿ ಸರ್ ಇದು ಗೋಲ್ಡ್ ಇದು ಅಂತ ನನಗೆ ಹೇಳ್ತಾರೆ, ನಾನು ಹೌದಾ ಅಂತ ನಂಬಿಟ್ಟಿರ್ತೀನಿ. ಅದು ಸೇಲ್ ಮಾಡೋಕ್ಕೆ ಮುಂಚೆ ಸರ್ ನನಗೊಂದು ಅಭ್ಯಾಸ ಇದೆ, ನಾನು ಒಂದಷ್ಟು ದಿನ ಹಾಕೊಂಡು ನೋಡ್ತೀನಿ ಸರ್ ಅಂತ. ಅದು ನೋಡಿ ಸ್ನಾನ ಮಾಡಿದಾಗೆಲ್ಲ ಸೋಪೆಲ್ಲ ಹಾಕಿದಾಗ ಅದು ಏನೋ ಹೋಗ್ತಾ ಇದೆಯಲ್ಲ ನೋಡ್ಬಿಟ್ಟು ರೋಲ್ಡ್ ಅಂತ ಆಮೇಲೆ ಮೆಲ್ಲ ಗೊತ್ತಾಗುತ್ತೆ. ಸರ್ ನಾನು ಗೋಲ್ಡ್ ಸೇಲ್ ಮಾಡಲ್ಲ ಸರ್ ಅಂತ ಹೇಳ್ತೀನಿ. So next time producers ಬಂದಾಗ they should be very careful to handle you. ಇನ್ಮೇಲೆ ನಾನು ಯಾವ್ದನ್ನ ವೇದಿಕೆ ಮೇಲೆ ನಿಂತ್ಕೊಂಡು ನನ್ನ ಸಿನಿಮಾ ಪ್ರಮೋಟ್ ಮಾಡ್ತಾ ಇದೀನಿ ಅಂದ್ರೆ ನಂಗೆ ಆ ಸಿನಿಮಾ ಇಷ್ಟ ಆಗಿದೆ, ನನಗೆ ಆ ಸಿನಿಮಾ ಸಮಾಧಾನ ಕೊಟ್ಟಿದೆ ಅಂದ್ರೆ ಮಾತ್ರ. Okay, my last question to Brinda. I think ಡೈರೆಕ್ಟರ್ದು ಒಂದು ಜೆನ್ಜಿ ಒಂದು ಇದು ಲೈನು ನೀವು ತುಂಬಾ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರಿ ಅನ್ಸುತ್ತೆ. ಲೈಕ್ ಈ ಸೆಟ್ ನೋ ನನ್ನ ಮಕ್ಳು ಹೇಳಿದ್ದು ಜೆನ್ಜಿಗ್ ಮಾಡಬೇಕು ಅಂತ. ಟೇಕನ್ ಇಟ್ ಸೀರಿಯಸ್ಲಿ. ಫಾರ್ ಶೋರ್, ಅಫ್ಕೋರ್ಸ್ ಕತೆ ಶಿವ್ ತೇಜಸ್ ಸರಿಂದೇನೆ ಅವರು ಮಗಳಿಂದ ಇನ್ಸ್ಪಿರೇಷನ್ ತಗೊಂಡು ಕಥೆನ ಬರೆದ್ರು. ಬಟ್ ನಾವು ಈ ಸಿನಿಮಾನ ಎಲ್ಲ ಏಜ್ ಗ್ರೂಪಿಗೋಸ್ಕರ ಮಾಡಿರೋದು ಮ್ಯಾಮ್. ಅಫ್ಕೋರ್ಸ್ ಅಮೋರಾ ಮೇ ಫೀಲ್ ಲೈಕ್ ಜೆನ್ಜಿಗೋಸ್ಕರ ತುಂಬ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮಾಡಿದೀವಿ ಅಂತ ಅನಿಸ್ತಾ ಇರ್ಬೋದು. ಬಟ್ ಆಸ್ ಅ ಹೋಲ್ ಸಿನಿಮಾ ಅಂತ ತಗೊಂಡ್ರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಂಗಿ ಅಣ್ಣ ಮಕ್ಕಳು ಎಲ್ಲರ ಜೊತೆಗೆ ಕೂತು ನೋಡುವಂಥ ಸಿನಿಮಾ ಇದು. ಅಜಯ್ ಸರ್, ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತದೆ ಸಾಂಗ್ ನೋಡಿದಾಗ. ಹಾಂ ಸರ್. ಸೊ ಈ ಬಜೆಟ್ ರಿಕವರಿಗೆ ಯಾಕಂದ್ರೆ ನಿಮ್ಮ ಯುದ್ಧ ಕಾಂಡದ ಸ್ಯಾಟಲೈಟ್ ಇನ್ನೂ ಹೋಗಿಲ್ಲ ಅಂತ ಒಂದು ಮಾತಿದೆ. ಈಗಿರುವಾಗ ಯಾವ ಥರ ಬಜೆಟ್? ಅಲ್ಲ, ನಮ್ಮ ನಿರ್ಮಾಪಕರು ಒಂದು ಅದ್ಭುತವಾದಂಥ ಮಾತು ಹೇಳಿದರು, ಈಸ್ ಎ ಹೀರೋ. ನನ್ನ ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ನಾನು ಈಗಲೂ ನೆನಪಿದೆ, 365ನೇ ದಿನ ಏನೋ ಇತ್ತು. ಆನಂದರಾವ್ ಸರ್ಕಲ್ನಿಂದ ಹಿಡಿದು ಟಿಲ್ ತ್ರಿವೇಣಿ ಥಿಯೇಟ್ರ್ವರೆಗೂ ರೋಡ್ ಬ್ಲಾಕ್ ಆಗಿತ್ತು. 365ನೇ ದಿನ. ಕ್ರಮೇಣವಾಗಿ ಹೋಗ್ತಾ ಅದು ಸತ್ಯವಾದಂಥ ಮಾತು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆ ಥಿಯೇಟ್ರಿಕಲ್ ಕ್ರೇಜ್ ಸ್ಲೋಲಿ ಇಳ್ತಾ ಬಂದು ಎಷ್ಟೋ ಬೆರಳೆಣಿಕೆ ಎಷ್ಟಾಗಿದೆಯೋ ಅಥವಾ 100 ಆಗಿದೆಯೋ 1000 ಆಗಿದೆಯೋ ಅವನಿಗೆ ಗೊತ್ತಿಲ್ಲ. ಅಂದರೆ ಆಡಿಯನ್ಸಿಗೆ ಏನು ನೋಡಿ ಅವನಿಗೆ ನಂಬಿಕೆ ಬರುತ್ತೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಬರ್ತಾನೆ. ಬಟ್ ಯಾರು ಥಿಯೇಟ್ರಿಗೆ ಬಂದು ನೋಡ್ತಾನಲ್ಲ, ನಾವು ಸಿನಿಮಾ ಮೇಕರ್ಸಿಗೆ ಅವ್ನು ಹೀರೋ. ಅವನಿಗೆ ನಾವು ಪರದೆ ಮೇಲೆ ಹೀರೋ ಕಾಣಿಸ್ತಿರ್ಬೋದು, ಬಟ್ ನಮಗೆ ಅವನೇ ಹೀರೋ. ನನಗನ್ಸುತ್ತೆ ಅಂದರೆ ಅಫ್ಕೋರ್ಸ್ ಅವ್ನು ಹೀರೋ ಆಗಿರ್ಬೋದು. ಅದ್ರ ಜೊತೆಗೆ ಸ್ಟಿಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದರೆ ಸ್ಯಾಟಲೈಟ್ ಹಿಂದಿನ ಸಿನಿಮಾ ಏನು ಹೋಯ್ತು ಅಜಯ್ದು, ಹೋಗ್ಲಿಲ್ವೋ, ಎಷ್ಟಾಯ್ತೋ ಬಿಡುತ್ತೋ ಲೆಕ್ಕ ಹಾಕದೆ ಆ ಆಡಿಯನ್ಸಿಗೆ ಸಿನಿಮಾ ಮಾಡೋಕೆ ಒಬ್ಬ ನಿರ್ಮಾಪಕ ಬರ್ತಾ ಇದ್ದಾನಲ್ಲ, ನನಗೆ ಅವನು ಹೀರೋ. ಅಫ್ಕೋರ್ಸ್ ನಾವು ಸಿನಿಮಾ ಅನ್ನೋದು ಬಿಸ್ನೆಸ್ ವಿಚಾರಕ್ಕೆ ಬರ್ತೀವಿ, ಬಟ್ ಬಿಸ್ನೆಸ್ಗೂ ಮುಂಚೆ ಸರ್ ಒಂದು ಕನಸು. ಆ ಕನಸನ್ನು ನಂಬೋರು ಬರೀ ಓನ್ಲಿ ಫಿಲ್ಮ್ ಮೇಕರ್ಸ್ ಮಾತ್ರ. ಹೊರಗಡೆ ಕನಸನ್ನು ಜನ ಅಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಓನ್ಲಿ ಫಿಲ್ಮ್ ಮೇಕರ್ಸ್ ಬಿಲೀವ್ ಡ್ರೀಮ್ಸ್. ನಮಗೆ ಗೊತ್ತಿಲ್ಲ ಬೇರೆ ಒಂದು ಯಾವ್ದು, ಈಗ ಮಾತಾಡ್ತಿದ್ರೆ ಎಮೋಷನಲ್ ಆಗ್ಬಿಡ್ತೀನಿ ಬಹುಶಃ. ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ಇಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ಸೈಟ್ ತೊಗೋಬೇಕಂತ ಕನಸು ಕಂಡ್ರೆ ನಾಳೆ ನೀವು ಮನೆ ಮಾಡ್ತಿರೋ ಬಿಡ್ತಿರೋ ಆ ಸೈಟಿಗೆ ವ್ಯಾಲ್ಯೂ ಹೊತ್ತು ಬೆಳೀತಾ ಇರುತ್ತೆ. ಫಿಲ್ಮ್ ಮೇಕರ್ಸಿಗೆ ಡ್ರೀಮಿಗೆ ಗ್ಯಾರಂಟಿನೇ ಇಲ್ಲ, ಬಟ್ ಸ್ಟಿಲ್ ವಿ ಡ್ರೀಮ್. ವಿ ಆರ್ ದಿ ಬಿಗ್ಗೆಸ್ಟ್ ಹೀರೋಸ್ ಇನ್ ದಿಸ್ ವರ್ಲ್ಡ್. ನನಗನ್ಸುತ್ತೆ ನಾವು ಅಂದರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಸಿನಿಮಾ ಮಾಡೋದಕ್ಕಿಂತ ಆ ಕನಸನ್ನೇ ನಂಬ್ಕೊಂಡು ಸಿನಿಮಾ ಮಾಡೋಕ್ಕೂ ಅದು ತರುತ್ತೆ ಸರ್ ಬಿಸ್ನೆಸ್. ಈಗ ಸ್ಯಾಟಲೈಟ್ ನಾನು ಯಾಕೆ ಮಾರಲಿಲ್ಲ, ಯಾಕೆ ಹೋಗಲಿಲ್ಲ, ಅದಕ್ಕೊಂದು ದೊಡ್ಡ ಕಥೆ ಇದೆ. ಬಟ್ ಸ್ಟಿಲ್ ಸ್ಯಾಟಲೈಟ್ ಅಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ನಾನು ಬಿಸ್ನೆಸ್ ನೋಡಿದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ಹೇಳಿಲ್ಲ. ನನ್ನ ಸಿನಿಮಾ ಯುದ್ಧಕಾಂಡ ಅಮೆಝಾನಲ್ಲಿ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿ ಹಾಕಿದೆ. ಬರೀ 3 ತಿಂಗಳಿಗೆ 2 ಕೋಟಿ ಮೇಲೆ ದುಡ್ತಿದ್ದೀನಿ ಸರ್, ವಿತ್ GST ಟ್ಯಾಕ್ಸ್ ಕಟ್ಟಿದ್ದೀನಿ ನೋಡಿ. ಥಿಯೇಟ್ರಿಕಲ್ ಅಫ್ಕೋರ್ಸ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಆಗಿದೆ. ವಂಡರ್ಸ್ ಆಗಬೇಕಿತ್ತು. ಅಂದರೆ ಇಂಡಸ್ಟ್ರಿ ಅವ್ರದ್ದು ಲೆಕ್ಕಾಚಾರದ ಪ್ರಕಾರ ನಾವು ಅಂದ್ಕೊಂಡಿದ್ದು ತುಂಬ ಹ್ಯೂಜ್ ಆಗುತ್ತೆ, 1 to 10 times ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ದೇಶದಲ್ಲಿ ಒಂದು ದುರಂತ ನಡೀತಾ, ಅವ್ರು ಪಹಲ್ಗಾಮ್ ಅಟ್ಯಾಕ್ ಆಯಿತು. ಫ್ರೈಡೇ ಸಿನಿಮಾ ರಿಲೀಸ್ ಆಗಿತ್ತು, ಟ್ಯೂಸ್ಡೇ ಎಲ್ಲ ಕಡೆ ನ್ಯೂಸ್ ಏನಿತ್ತು ಅಂದರೆ ಪಹಲ್ಗಾಮಲ್ಲಿ ಒಂದು ಅಟ್ಯಾಕ್ ಆಗಿದೆ, ಸಾಕಷ್ಟು ಜನನ ಹೊಡೆದಿದ್ದಾರೆ. ಅದೊಂದು ನ್ಯಾಷನಲ್ ಇಶ್ಯೂ ಆಗಿತ್ತು. ಆ ಒಂದು ಸೂತ್ಕದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಅಲ್ಲಿ ಸಿನಿಮಾಕ್ಕಿಂತ ದೇಶದ ವಿಚಾರ ತುಂಬ ದೊಡ್ಡದಾಗಿತ್ತು. ಆ ವಾರ ಪೂರ್ತಿ ಅಫ್ಕೋರ್ಸ್ ಕಲೆಕ್ಷನ್ ಡ್ರಾಪ್ ಆಯಿತು. ಸೊ ಆ ಒಂದು ಅನಾಹುತಕ್ಕೆ ಎಲ್ಲೋ ಬಂದು ಟೆರರಿಸ್ಟ್ ಶೂಟ್ ಮಾಡ್ತಾರೆ ಅಂತ ನಾವು ಯುದ್ಧಕಾಂಡ ಸಿನಿಮಾ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ. ಅದೇ ಹೇಳೋದು, ಕನಸಿಗೆ ಗ್ಯಾರಂಟಿನೇ ಇಲ್ಲ ಇದಕ್ಕೆ. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ನನ್ನ ನಂಬಿಕೆ, ನನ್ನ ಧ್ಯೇಯ, ನನ್ನ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಮಾರಲ್ ಕೊಡಬೇಕು ಅನ್ನೋದು. ಥಿಯೇಟ್ರಲ್ಲಿ ನೋಡಿದ್ರು, OTTನಲ್ಲಿ ನೋಡಿದ್ರು ಅವ್ನು ಮೆಚ್ಚಿದ ಸರ್. ಎಸ್, ಇವ್ನು ಒಳ್ಳೆ ಸಿನಿಮಾ ಮಾಡಿದ್ದಾನೆ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾನೆ ಅಂತ ಮೆಚ್ಚಿದ್ರು.
ಅದೇ ನನಗೆ ದೊಡ್ಡ ಗಳಿಕೆ. ಎಷ್ಟು ಕೋಟಿನಲ್ಲಿ ಬಂತು ಅನ್ನೋದಕ್ಕಿಂತ ಒಬ್ಬ ನೋಡಿದ್ನೋ 100 ಜನ ನೋಡಿದ್ರೆ 1000 ಜನ ನೋಡಿದನು ಒಬ್ಬನು ಬೈಕೊಳ್ಳಿಲ್ಲ, ಹೆಮ್ಮೆ ಪಟ್ಟರು ಇದು ನಮ್ಮ ಸಿನಿಮಾ ಅಂತ. ಅದು ನನಗೆ ಎಷ್ಟೇ 100 ಕೋಟಿಗಿಂತ ದೊಡ್ಡ ಗಳಿಕೆ ಸರ್.